friends, my name is Harinakshi, Forever Business Owner. I am from Mangalore. ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳಲಿರುವುದು ಫರೆವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕಂಪನಿಯ ಒಂದು ಅತ್ಯಂತ ಉಪಯುಕ್ತವಾದ ಗ್ರೀನ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಬಗ್ಗೆ. ಫರೆವರ್ ಫೀಲ್ಡ್ಸ್ ಆಫ್ ಗ್ರೀನ್ಸ್. ಸೊ ನೀವು ದಿನನಿತ್ಯ ಹಸಿರು ತರಕಾರಿಗಳನ್ನು ಸರಿಯಾಗಿ ತಿಂತಾ ಇಲ್ವಾ? ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಾ ಇಲ್ವಾ? ದೇಹದಲ್ಲಿ ದಣಿವು, ಆಮ್ಲತ್ವ, ಗ್ಯಾಸು ಸಮಸ್ಯೆ ಇದೆಯಾ? ಅಂದರೆ ಈ ವಿಡಿಯೋ ನಿಮಗಾಗಿ ಕೊನೆಯವರೆಗೆ ನೋಡಿ. ಫರೆವರ್ ಲಿವಿಂಗ್ ಪ್ರಾಡಕ್ಟ್ಸ್ ಅಂದರೆ ವಿಶ್ವದ 170+ ಕಂಟ್ರೀಸಲ್ಲಿ 47 ಇಯರ್ಸ್ ಅನುಭವ ಹೊಂದಿರುವ ನ್ಯಾಚುರಲ್ ನ್ಯೂಟ್ರಿಷನ್ ಮತ್ತು ಅಲೋವೆರಾ ಆಧಾರಿತ ಕಂಪನಿಯಾಗಿದೆ. ಫರೆವರ್ ಕಂಪನಿ ತನ್ನ ಎಲ್ಲ ಪ್ರಾಡಕ್ಟ್ಸ್ಗಳಲ್ಲಿ ಕ್ವಾಲಿಟಿ, ಸೇಫ್ಟಿ, ಸೈಂಟಿಫಿಕ್ ಫಾರ್ಮುಲೇಷನ್, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅನುಸರಿಸುತ್ತೆ. ಅದೇ ಸರಣಿಯಲ್ಲಿ ಬರುವ ಒಂದು ಶ್ರೇಷ್ಠ ಪ್ರಾಡಕ್ಟ್ ಫೀಲ್ಡ್ಸ್ ಆಫ್ ಗ್ರೀನ್ಸ್. ಫೀಲ್ಡ್ಸ್ ಆಫ್ ಗ್ರೀನ್ಸ್ ಅಂದರೆ ಏನು? ಫೀಲ್ಡ್ಸ್ ಆಫ್ ಗ್ರೀನ್ಸ್ ಅಂದರೆ ಒಂದು ಗ್ರೀನ್ ಸೂಪರ್ ಫುಡ್ ಪೌಡರ್. ಇದು ಬಾರ್ಲಿ ಗ್ರಾಸ್, ವೀಟ್ ಗ್ರಾಸ್, ಆಲ್ಫಾಲ್ಫಾ ಈ 3 ಶಕ್ತಿಶಾಲಿ ಹಸಿರು ಆಹಾರಗಳಿಂದ ತಯಾರಾದ ಪೌಡರ್. ಇದು ದೇಹಕ್ಕೆ ಬೇಕಾದ ಚಾರ್ಕೋಲ್, ವಿಟಮಿನ್, ಮಿನರಲ್ಸ್, ಫೈಬರ್ ಒದಗಿಸುತ್ತೆ. ಫೀಲ್ಡ್ಸ್ ಆಫ್ ಗ್ರೀನ್ಸ್ ಯಾಕೆ ಅಗತ್ಯ? ಈಗ ಇಂದಿನ ಆಹಾರ ಪದ್ಧತಿಯಲ್ಲಿ ಫಾಸ್ಟ್ ಫುಡ್, ಜಂಕ್ ಫುಡ್ ಹೆಚ್ಚು, ಗ್ರೀನ್ ವೆಜಿಟೇಬಲ್ಸ್ ಕಡಿಮೆಯಾಗಿದೆ. ಇದರಿಂದ ದೇಹದಲ್ಲಿ ಟಾಕ್ಸಿನ್ ಜಾಸ್ತಿಯಾಗಿದೆ. ಆ್ಯಸಿಡಿಟಿ, ಡೈಜೆಷನ್ ಪ್ರಾಬ್ಲಮ್, ಲೋ ಇಮ್ಯುನಿಟಿ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ನ್ಯಾಚುರಲ್ ಸಪೋರ್ಟ್ ಆಗಿಯೇ ಫೀಲ್ಡ್ಸ್ ಆಫ್ ಗ್ರೀನ್ ಕೆಲಸ ಮಾಡುತ್ತೆ. ಇದಕ್ಕೆ ಸಿಕ್ಕಿರುವ ಸರ್ಟಿಫಿಕೇಷನ್ ಫರೆವರ್ ಲಿವಿಂಗ್ ಪ್ರಾಡಕ್ಟ್ಸ್ ಅಧಿಕೃತ ಪ್ರಾಡಕ್ಟ್, ISO ಆ್ಯಂಡ್ GMP ಸ್ಟ್ಯಾಂಡರ್ಡ್ ಅನುಸರಿಸಿ ತಯಾರಿಸಿದ್ದು, ಕ್ವಾಲಿಟಿ ಟೆಸ್ಟೆಡ್ ರಾ ಮೆಟೀರಿಯಲ್ಸ್, ಆರ್ಟಿಫಿಷಿಯಲ್ ಕಲರ್ಸ್ ಇಲ್ಲ, ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲ. ಫರೆವರ್ ಕಂಪನಿ ಕ್ವಾಲಿಟಿ ಕಾಂಪ್ರಮೈಸ್ ಮಾಡೋದಿಲ್ಲ. ಅದಕ್ಕೆ ಫೀಲ್ಡ್ಸ್ ಆಫ್ ಗ್ರೀನ್ಸ್ ಸೇಫ್, ಟ್ರಸ್ಟೆಡ್, ಸರ್ಟಿಫೈಡ್ ಸಪ್ಲಿಮೆಂಟ್ ಆಗಿದೆ. ಫೀಲ್ಡ್ಸ್ ಆಫ್ ಗ್ರೀನ್ಸ್ ಇದರಲ್ಲಿರುವ ಇಂಗ್ರೀಡಿಯೆಂಟ್ಸ್: ಬಾರ್ಲಿ ಗ್ರಾಸ್ ಅಂದರೆ ಒಂದು ಪೌಷ್ಟಿಕ ಹಸಿರು ಹುಲ್ಲು. ಇದರಲ್ಲಿ ಕ್ಲೋರೋಫೈಲ್, ಐರನ್, ಕ್ಯಾಲ್ಸಿಯಂ, ಆ್ಯಂಟಿಆಕ್ಸಿಡೆಂಟ್ಸ್. ಇದು ರಕ್ತ ಶುದ್ಧೀಕರಣ ಮಾಡುತ್ತೆ, ಎನರ್ಜಿ ಹೆಚ್ಚಿಸಲು ಸಹಾಯ ಮಾಡುತ್ತೆ, ಆ್ಯಸಿಡಿಟಿ ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತೆ. ನೆಕ್ಸ್ಟ್ ವೀಟ್ ಗ್ರಾಸನ್ನು ಗ್ರೀನ್ ಬ್ಲಡ್ ಅಂತಲೂ ಕರೆಯುತ್ತಾರೆ. ಇದರಲ್ಲಿ 70% ಹೆಚ್ಚು ಕ್ಲೋರೋಫೈಲ್, ಎನ್ಜಿಮ್, ಅಮಿನೋ ಆಸಿಡ್ಸ್ ಇದೆ. ಇದು ಡೈಜೆಸ್ಟಿವ್ ಸಿಸ್ಟಮ್ ಕ್ಲೀನ್ ಮಾಡುತ್ತೆ, ಇಮ್ಯುನಿಟಿ ಸಪೋರ್ಟ್ ಕೊಡುತ್ತೆ, ಬಾಡಿ ಡಿಟಾಕ್ಸಿಗೆ ಸಹಾಯ ಮಾಡುತ್ತೆ. ಥರ್ಡ್, ಆಲ್ಫಾಲ್ಫಾ ಒಂದು ನ್ಯೂಟ್ರಿಯೆಂಟ್ ರಿಚ್ ಪ್ಲ್ಯಾಂಟ್. ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ ಕೆ, ಕ್ಯಾಲ್ಸಿಯಂ ಆ್ಯಂಡ್ ಮೆಗ್ನೀಷಿಯಮ್ಸ್, ಫೈಬರ್. ಇದು ಬೋನ್ ಹೆಲ್ತ್ ಆಗುತ್ತೆ, ಡೈಜೆಷನ್ ಸಿಸ್ಟಮ್ಗೆ ಹೆಲ್ಪ್ ಮಾಡುತ್ತೆ, ಕೊಲೆಸ್ಟ್ರಾಲ್ ಬ್ಯಾಲೆನ್ಸ್ಗೆ ಸಹಾಯಕವಾಗಿದೆ. ಫೀಲ್ಡ್ಸ್ ಆಫ್ ಗ್ರೀನ್ಸ್ ಈಗ ಇದು ಮುಖ್ಯವಾಗಿ ದೇಹ ಶುದ್ಧೀಕರಣ ಮಾಡುತ್ತೆ, ಡಿಟಾಕ್ಸ್ ಸಪೋರ್ಟ್ ಮಾಡುತ್ತೆ. ಫೀಲ್ಡ್ಸ್ ಆಫ್ ಗ್ರೀನ್ಸಲ್ಲಿರುವ ಕ್ಲೋರೋಫೈಲ್ ದೇಹದ ವಿಷ ಪದಾರ್ಥಗಳನ್ನು ಹೊರಹಾಕಲು ಸಹಾಯ ಮಾಡುತ್ತೆ, ಲಿವರ್ ಕ್ಲೀನ್ ಮಾಡುತ್ತೆ, ಬ್ಲಡ್ ಪ್ಯೂರಿಫಿಕೇಷನ್ ಆಗುತ್ತೆ, ಕೊಲಾನ್ ಸಪೋರ್ಟ್ ಆಗುತ್ತೆ, ಜೀರ್ಣಕ್ರಿಯೆ ಸುಧಾರಣೆ ಆಗುತ್ತೆ. ಫೈಬರ್ ಮತ್ತು ಎನ್ಜಿಮ್ ಕಾರಣದಿಂದ ಗ್ಯಾಸ್ ಸಮಸ್ಯೆ ಕಡಿಮೆ ಆಗುತ್ತೆ, ಕಾನ್ಸ್ಟಿಪೇಷನ್ ನಿವಾರಣೆ ಆಗುತ್ತೆ, ಬ್ಲೋಟಿಂಗ್ ಕಡಿಮೆ ಆಗುತ್ತೆ, ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ವಿಟಮಿನ್ಸ್, ಮಿನರಲ್ಸ್ ಆ್ಯಂಡ್ ಆ್ಯಂಟಿಆಕ್ಸಿಡೆಂಟ್ಸ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ನೆಕ್ಸ್ಟ್ ಎನರ್ಜಿ ಆ್ಯಂಡ್ ಫ್ರೆಶ್ನೆಸ್. ಆರ್ಟಿಫಿಷಿಯಲ್ ಎನರ್ಜಿ ಡ್ರಿಂಕ್ಸ್ ಬದಲು ಫೀಲ್ಡ್ಸ್ ಆಫ್ ಗ್ರೀನ್ ನ್ಯಾಚುರಲ್ ಎನರ್ಜಿ ಕೊಡುತ್ತೆ, ವೀಕ್ನೆಸ್ ಕಡಿಮೆ, ಡೈಲಿ ಫ್ರೆಶ್ನೆಸ್, ಆ್ಯಕ್ಟಿವ್ ಫೀಲಿಂಗ್. ನೆಕ್ಸ್ಟ್ ಆಲ್ಕಲೈನ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುತ್ತೆ. ಫೀಲ್ಡ್ಸ್ ಆಫ್ ಗ್ರೀನ್ ಆಲ್ಕಲೈನ್ ನೇಚರ್ ಹೊಂದಿರುವುದರಿಂದ ದೇಹದ pH ಬ್ಯಾಲೆನ್ಸ್ ಸರಿಪಡಿಸಲು ಸಹಾಯ ಮಾಡುತ್ತೆ. ನೆಕ್ಸ್ಟ್ ವೆಯ್ಟ್ ಮ್ಯಾನೇಜ್ಮೆಂಟ್ ಸಪೋರ್ಟ್ ಕೊಡುತ್ತೆ. ಫೈಬರ್ ರಿಚ್, ಅಪೆಟಿಟ್ ಕಂಟ್ರೋಲ್, ಮೆಟಬಲಿಸಮ್ ಸಪೋರ್ಟ್ ಕೊಡುತ್ತೆ, ವೆಯ್ಟ್ ಕಂಟ್ರೋಲ್ ಜರ್ನಿಗೆ ಸಪೋರ್ಟ್ ಆಗುತ್ತೆ. ನೆಕ್ಸ್ಟ್ ಸ್ಕಿನ್ ಆ್ಯಂಡ್ ಹೇರ್ ಹೆಲ್ತ್. ಡಿಟಾಕ್ಸ್ ಎಫೆಕ್ಟಿಂದ ಸ್ಕಿನ್ ಗ್ಲೋ ಆಗುತ್ತೆ, ಹೇರ್ ಸ್ಟ್ರೆಂತ್ ಆಗುತ್ತೆ, ನ್ಯಾಚುರಲ್ ಶೈನ್ ಬರುತ್ತೆ. ಫೀಲ್ಡ್ಸ್ ಆಫ್ ಗ್ರೀನ್ಸ್ ಇದು ಬಳಸೋದು ತುಂಬ ಸುಲಭ. ಇದು ನಿಮಗೆ ಮಾತ್ರೆಯ ರೂಪದಲ್ಲಿ ಸಿಗುತ್ತೆ. ಇದನ್ನು ನೀರಿನಲ್ಲಿ ಕೂಡ ಮಿಕ್ಸ್ ಮಾಡಿ ಕುಡಿಬೋದು, ಇಲ್ಲ ಮಾರ್ನಿಂಗ್ ಎಂಟಿ ಸ್ಟಮಕ್ಗೆ ಬೆಸ್ಟ್ ಆಗುತ್ತೆ. ರೆಗ್ಯುಲರ್ ಯೂಸ್ ಮಾಡಿದರೆ ಉತ್ತಮ ರಿಸಲ್ಟ್ ಸಿಗುತ್ತೆ. ಸೊ ಇದನ್ನು ಯಾರು ಬಳಸಬಹುದು? ವರ್ಕಿಂಗ್ ಪ್ರೊಫೆಷನಲ್, ಸ್ಟೂಡೆಂಟ್ಸ್, ಎಲ್ಡರ್ಸ್, ಡೈಜೆಸ್ಟಿವ್ ಸಮಸ್ಯೆ ಇರುವವರು, ಇಮ್ಯುನಿಟಿ ಇಂಪ್ರೂವ್ ಮಾಡಿಕೊಳ್ಳಲು ಬಯಸುವವರು. ಆ್ಯಂಡ್ ಇನ್ನೊಂದು ಎಚ್ಚರಿಕೆಯ ವಿಷಯ ಅಂದರೆ ಪ್ರೆಗ್ನೆಂಟ್ ಮತ್ತು ಫೀಡಿಂಗ್ ವುಮೆನ್ಗೆ ಕೊಡಬಾರ್ದು. ಸೀರಿಯಸ್ ಮೆಡಿಕಲ್ ಕಂಡೀಷನ್ ಇದ್ದರೆ ವೈದ್ಯರನ್ನು ಕೇಳಿ ತೆಗೆದುಕೊಳ್ಬೇಕು. ರೆಕಮೆಂಡೆಡ್ ಡೋಸೇಜನ್ನು ಮೀರಬೇಡಿ. ಸ್ನೇಹಿತರೆ,
ಫೀಲ್ಡ್ಸ್ ಆಫ್ ಗ್ರೀನ್ಸ್ ಇದು ಒಂದು ನ್ಯಾಚುರಲ್ ಸರ್ಟಿಫೈಡ್ ಆ್ಯಂಡ್ ಟ್ರಸ್ಟೆಡ್ ಗ್ರೀನ್ ನ್ಯೂಟ್ರಿಷನ್ ಸಪ್ಲಿಮೆಂಟ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.